ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ಹಲವು ಪ್ರಮುಖ ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಗೃಹ ಜ್ಯೋತಿ. ಈಗ ಆಲ್ರೆಡಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಕೂಡ ಒಂದು. ಈ ಹಿಂದೆ ಗೃಹ ಲಕ್ಷ್ಮಿ ಕೂಡ ಒಂದಿಷ್ಟು ಅರ್ಜಿನ ಸಲ್ಲಿಸಬೇಕು ಅಂತಂದು ರಾಜ್ಯ ಸರ್ಕಾರ ತಿಳಿಸಿರುವಂಥದ್ದು. ಈಗ ಅದೇ ರೀತಿಯಾಗಿ ಜುಲೈ 1ರಿಂದ ಗೃಹ ಜ್ಯೋತಿ ಯಾರಿಗೆಲ್ಲ ಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ ಅವರೆಲ್ಲರೂ ಕೂಡ ಮತ್ತೆ ಅಪ್ಡೇಟ್ ಮಾಡಬೇಕು ಅಂತಂದು ರಾಜ್ಯ ಸರ್ಕಾರ ತಿಳಿಸಿರುವಂಥದ್ದು. ಈಗ ಆಲ್ರೆಡಿ ಒಂದಿಷ್ಟು ಜನ ಪ್ರತಿಯೊಬ್ಬರು ಅಪ್ಡೇಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದಿಷ್ಟು ಜನ ಕನ್ಫ್ಯೂಸ್ ಅಲ್ಲಿ ಕೂಡ ಇದ್ದಾರೆ. ಎಷ್ಟೋ ಜನ ಸ್ವಂತ ಮನೆಯವರು ಇದ್ದಾರೆ, ಬಾಡಿಗೆ ಮನೆಯವರು ಇದ್ದಾರೆ. ಇನ್ನು ಯಾವ ರೀತಿಯಾಗಿ ನಾವು ಅಪ್ಡೇಟ್ ಮಾಡಬೇಕು, ಅಪ್ಡೇಟ್ ಮಾಡಿದ್ರೆ ನಮಗೆ ಯಾವ ರೀತಿಯಾಗಿ ಒಂದು ಗೃಹ ಜ್ಯೋತಿ ಒಂದು ಫೆಸಿಲಿಟಿ ನಮಗೆ ಸಿಗುತ್ತೆ ಅಂತಂದು ನಾವೀಗ ತಿಳಿಸ್ತಾ ಹೋಗ್ತೀವಿ. ಆಲ್ರೆಡಿ ಎಷ್ಟೋ ಜನಕ್ಕೆ ಗೊತ್ತಿದೆ ಇದನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನೆಲ್ಲ ಅಂತಂದು. ಅದಕ್ಕೆ ಬೇಕಾಗಿರುವಂತ ಒಂದಿಷ್ಟು ದಾಖಲೆಗಳು ಅಂತ ಅಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಬೇಕಾಗುತ್ತದೆ. ಅದ್ರ ಜೊತೆಗೆ ಕರೆಂಟ್ ಬಿಲ್. ಸೊ ಇದಾದ ನಂತರದಲ್ಲಿ ಸ್ವಂತ ಮನೆಯವರು ಇದ್ದವರಿಗೆ ಅವರ ಹೆಸರಲ್ಲಿ ಗೃಹ ಜ್ಯೋತಿನ ಅವರ ಹೆಸರಲ್ಲಿ ಇರೋರು ಆದಷ್ಟು ಬೇಗ ಅವರು ಅಪ್ಡೇಟ್ ಮಾಡಿಕೊಂಡು ಅವರಿಗೆ ಗೃಹ ಜ್ಯೋತಿ ಸಿಗುವಂಥದ್ದು. ಆದರೆ ಬಾಡಿಗೆ ಮನೆಯಲ್ಲಿ ಇರುವಂಥವ್ರಿಗೆ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು, ನಾವೀಗ ಬೇರೆಯವ್ರ ಹೆಸರಲ್ಲಿ ಈಗ ಒಂದು ಮನೆ ಖಾಲಿ ಮಾಡಿಬಿಟ್ಟು ಮತ್ತೊಂದು ಮನೆಗೆ ಹೋಗ್ತೀರಾ, ಮತ್ತೊಂದು ಮನೆಯಲ್ಲಿ ಆ ಒಂದು ಕರೆಂಟ್ ಬಿಲ್ ಬೇರೆಯವರ ಹೆಸರಲ್ಲಿರುತ್ತೆ, ಮುಂಚೆ ಯಾರಿದ್ರ ಅವರ ಹೆಸರು ಇರುತ್ತೆ. ಅದನ್ನ ನಾವು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅಂತ ಅಂದಾಗ ಪ್ರತಿಯೊಬ್ಬರು ಮನೆಗೆ ಈಗ ರಾಜ್ಯ ಸರ್ಕಾರದವರು ಪ್ರತಿಯೊಬ್ಬರು ಮನೆಗೆ ಮೀಟರ್ ರೀಡರ್ನ ಕಳಿಸ್ತಾರೆ, ಜೊತೆಗೆ ಲೈನ್ ಮ್ಯಾನ್ಗಳನ್ನ ಕಳಿಸಿರ್ತಾರೆ ಮನೆಗೆ. ಪ್ರತಿಯೊಬ್ಬ ಮನೆಗೂ ಕೂಡ ಈಗ ಮೀಟರ್ ರೀಡರ್ ಅವರು ಹೋಗ್ಬೇಕು, ಲೈನ್ ಮ್ಯಾನ್ಗಳು ಹೋಗ್ಬೇಕು ಅಂತ ತಿಳಿಸ್ಕೊಡ್ತಾರೆ. ಸೊ ಅವರು ಬಂದಾಗ ನಿಮ್ಮ ಕರೆಂಟ್ ಬಿಲ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಕೊಡೋದಾಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರ್ ಹೇಳಿದಾಗ ಅವರು ಅದನ್ನ ಎಲ್ಲಾನು ಪರಿಶೀಲನೆ ಮಾಡಿಬಿಟ್ಟು ಅಪ್ಡೇಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಆವಾಗ ನಿಮ್ಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೆ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಿಸ್ಕೊಂಡವ್ರಿಗೆ ಯಾವ ರೀತಿಯಾಗಿ ಗೃಹ ಜ್ಯೋತಿ ಒಂದು ಉಪಯೋಗ ಆಗುತ್ತೆ, ಅವ್ರಿಗೆ ಸಿಗುತ್ತೆ ಈ ಒಂದು ಸೌಲಭ್ಯ. ಅದೇ ರೀತಿಯಾಗಿ ನೀವು ಕೂಡ ಅಪ್ಡೇಟ್ ಮಾಡಿಸ್ಕೊಂಡಾಗ ಯಾರೆಲ್ಲ ಬೇರೆ ಬಾಡಿಗೆ ಮನೆಗೆ ಹೋಗ್ಬೇಕು, ಇನ್ನು ಹೋಗಿರಲ್ಲ ಹೋಗ್ಬೇಕು, ನಮಗೆ ಈ ತರ ಗೃಹ ಜ್ಯೋತಿ ನಮಗೆ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅಂದಾಗ ಪ್ರತಿಯೊಬ್ಬರು ಮನೆಗೆ ಮೀಟರ್ ರೀಡರ್ ಬಂದಿರ್ತಾರೆ. ಸೊ ಆ ಟೈಮಲ್ಲಿ ನೀವು ಈ ಒಂದು ಅಪ್ಡೇಟ್ ಮಾಡಿಸ್ಕೊಂಡಾಗ ನಿಮಗೆ ಒಂದು ಗೃಹ ಜ್ಯೋತಿಗೆ ಅರ್ಹರಾಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಈಗ ರಾಜ್ಯ ಸರ್ಕಾರ ಯಾಕೆ ಈ ಒಂದು ಕೆಲಸನ ಮಾಡಿದೆ ಅಂತಂದ್ರೆ ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಲಭ್ಯವಾಗುತ್ತದೆ. ಯಾರಿಗೂ ಸಹ ಯಾವ ಅಧಿಕಾರಿಗಳಾಗಿರ್ಬೋದು, ಮೇಲ್ವರ್ಗದಿಂದ ಹಿಡಿದು ಕೆಳವರ್ಗದವರೆಗೂ ಎಲ್ಲರಿಗೂ ಯಾರಿಗೂ ಜಾತಿ ತಾರತಮ್ಯ ಯಾವುದೇ ರೀತಿಯಾಗಿರೋದಿಲ್ಲ. ಪ್ರತಿಯೊಬ್ಬರಿಗೂ ಸಹ ಈ ಒಂದು ಸೌಲಭ್ಯ ದೊರೆಯುತ್ತದೆ ಅಂತಂದು ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ರು. ಅದೇ ರೀತಿಯಾಗಿ 2 ರಿಂದ 3 ವರ್ಷದ ತನಕ ಅದೇ ಪ್ರೊಸೆಸಿಂಗ್ ಅಲ್ಲಿ ನಡ್ಕೊಂಡು ಬಂದಿದೆ. ಬಟ್ ಈಗ ಏನಾಗಿರುವಂತಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಅರ್ಹ ಫಲಾನುಭವಿಗಳಿಗೆ ಈ ಒಂದು ಸಿಗ್ತಾ ಇಲ್ಲ, ಫೆಸಿಲಿಟಿ ಸಿಗ್ತಾ ಇಲ್ಲ. ಗೃಹ ಜ್ಯೋತಿ ಆಗಿರ್ಬೋದು, ಗೃಹ ಲಕ್ಷ್ಮಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಬೇರೆ ರಾಜ್ಯದ ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಈ ತರ ಬೇರೆ ಮನೆಯವರಿಗೆ ಸಿಗ್ತಾ ಇದೆ, ಬೇರೆ ರಾಜ್ಯದಿಂದ ಬಂದವರಿಗೆ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದನ್ನ ಈಗ ರಾಜ್ಯ ಸರ್ಕಾರ ಕೂಲಂಕುಷವಾಗಿ ಎಲ್ಲಾ ದಾಖಲೆಗಳನ್ನ ಸರಿಯಾದ ರೀತಿಯಾಗಿ ಪರಿಶೀಲನೆ ಮಾಡಿದ ನಂತರ ಇವರು ನಮ್ಮ ರಾಜ್ಯ ಸರ್ಕಾರದ ಒಂದಿಷ್ಟು ಅರ್ಹ ಫಲಾನುಭವಿಗಳು ಅಂತಂದು ಹೇಳಲಾಗ್ತದೆ. ಯಾಕಪ್ಪ ಅಂದ್ರೆ ಈಗ ಹೇಳಿರುವ ಹಾಗಾಗಿ ರಾಜ್ಯ ಸರ್ಕಾರವು ಈ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಅರ್ಹ ಫಲಾನುಭವಿಗಳಿಗೆ ಎಲ್ಲಾ ಒಂದು ರಾಜ್ಯ ಸರ್ಕಾರದ ಸೌಲಭ್ಯಗಳು ದೊರಕಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಒಂದು ಅರ್ಜಿಗಳನ್ನಾಗಿರ್ಬೋದು, ಅಪ್ಡೇಟ್ಗಳನ್ನ ಮಾಡುವಂತ ಮುಂದಾಗಿರುವಂತದ್ದು. ಹಾಗಾಗಿ ಎಷ್ಟೋ ಜನ ಈಗ ಈ ಹಿಂದೆ ಹೇಳಿರುವಂತ ಚುನಾವಣೆ ಸಂದರ್ಭದಲ್ಲಿ ಯಾರಿಗೂ ಸಹ ಒಂದು ಅರ್ಹತೆ ಬೇಕು ಬೇಡ ಅಂತ ಏನು ಹೇಳಿರಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಂದೇ ಸಮನಾಗಿ ನೋಡ್ತಾ ಇಲ್ಲ, ಎಲ್ಲರಿಗೂ ಬೇರೆ ಬೇರೆ ರೀತಿಯಾಗಿ ನೋಡ್ತಾ ಇರುವಂತದ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಈಗ ಎಲ್ಲಾ ಬೇರೆ ಬೇರೆ ರಾಜ್ಯದವರು ಕೂಡ ನಮ್ಮ ರಾಜ್ಯದಲ್ಲಿ ಬಂದು ನೆಲೆಸಿರುವಂತದ್ದು. ಹಾಗಾಗಿ ಈ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ ಅಂತ ಕೂಡ ಮಾಧ್ಯಮದವರಿಗೆ ಮುಂದೆ ತಿಳಿಸಿರುವಂತದ್ದು. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಒಂದು ಗೃಹ ಜ್ಯೋತಿನ ಪಡೆದುಕೊಳ್ಬೇಕು ಆ ಒಂದು ಅರ್ಹ ಫಲಾನುಭವಿಗಳು ನೀವು ಆಗಿದ್ರೆ, ಸೊ ಯಾರೆಲ್ಲ ನಿಮಗೆ ಮೀಟರ್ ರೀಡರ್ ಮನೆಗೆ ಬರ್ತಾರ ಅವ್ರ ಹತ್ರ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸುವಂತಹ ಕೆಲಸಕ್ಕೆ ಮುಂದಾದ್ರೆ ನಿಮಗೂ ಕೂಡ ಗೃಹ ಜ್ಯೋತಿ ಪ್ರತಿಯೊಬ್ಬರ ಮನೆಗೂ ಕೂಡ ಸುಲಭವಾಗಿ ದೊರಕುತ್ತೆ ಅಂತ ಕೂಡ ಹೇಳ್ಬೋದು.